ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಿರೋದು ಯಾರು? ಕನ್ನಡಿಗರ ಅಥವಾ ಕೇರಳದ ಮಲಯಾಳಿಗಳ ಅಥವಾ ದೆಹಲಿಯ ರಿಮೋಟ್ ಕಂಟ್ರೋಲ್ ಹೈಕಮಾಂಡ್? ಒಂದು ಕಡೆ ಒತ್ತುವರಿ ಅಂತ ಬುಲ್ಡೋಸರ್ ಉಳಿಸ್ತಾರೆ, ಮತ್ತೊಂದು ಕಡೆ ಅದೇ ಒತ್ತುವರಿದಾರರಿಗೆ 11 ಲಕ್ಷದ ಮನೆಯನ್ನ ಫ್ರೀ ಅಂತಾರೆ. ಇದು ಕನ್ನಡಿಗರಿಗೆ ಮಾಡ್ತಿರುವಂತಹ ದ್ರೋಹ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಡಿಸೆಂಬರ್ 20ರಂದು ಕೋಗಿಲು ಲೇಔಟ್ ನಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ ಅಕ್ರಮ ಶೆಡ್ ಗಳನ್ನ ಸರ್ಕಾರವೇ ತೆರವು ಮಾಡಿತು. ಅದನ್ನ ನಾವು ಶ್ಲಾಘನೆ ವ್ಯಕ್ತಪಡಿಸಿದ್ವಿ, ಇದು ಸರಿಯಾದ ಕ್ರಮ ಅಂತ ಕೊಂಡಾಡಿದ್ವಿ. ಆದ್ರೆ ಕೇವಲ 9 ದಿನಗಳಲ್ಲಿ ಕತೆ ಸಂಪೂರ್ಣವಾಗಿ ಬದಲಾಗೋಯ್ತು. ಡಿಸೆಂಬರ್ 29ರಂದು ಅದೇ ಅಕ್ರಮ ಒತ್ತುವರಿದಾರರಿಗೆ ಬೈಯಪ್ಪನಹಳ್ಳಿಯಲ್ಲಿ ಉಚಿತ ಮನೆ ಕೊಡ್ತೀವಿ ಅಂತ ಸಿಎಂ ಮತ್ತು ಡಿಸಿಎಂ ಘೋಷಣೆ ಮಾಡ್ತಾರೆ. ಯಾಕೆ ಗೊತ್ತಾ? ಕೇರಳದ ನಾಯಕರು ಮತ್ತು ದೆಹಲಿ ಹೈಕಮಾಂಡ್ ಬುಲ್ಡೋಜರ್ ರಾಜ್ ಅಂತ ಟೀಕೆ ಮಾಡಿದ್ದೇ ತಡ ಸರ್ಕಾರ ಮಂಡಿಯೋರಿ ಕೂರುತ್ತೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಬೇಕು ಅಂದ್ರೆ ಒಬ್ಬ ಸಾಮಾನ್ಯ ಕನ್ನಡಿಗ ಕನಿಷ್ಠ 5 ವರ್ಷ ಇಲ್ಲಿ ವಾಸ ಇರಲೇಬೇಕು ಅಂತ ದೃಢೀಕರಣ ಕೊಡಬೇಕು. ಆದ್ರೆ ಈ ಒತ್ತುವರಿದಾರರಿಗೆ ಆ ರೂಲ್ಸ್ ಇಲ್ವೇ ಇಲ್ಲ. ಸರ್ಕಾರ ಈವರಿಗಾಗಿಯೇ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದೆ. ನಮ್ಮದೇ ರಾಜ್ಯದಲ್ಲಿ ಕಾನೂನು ಪಾಲಿಸುವ ಕನ್ನಡಿಗರು ಕ್ಯೂನಲ್ಲಿ ನಿಲ್ಲಬೇಕು, ಆದ್ರೆ ಕಾನೂನು ಮುರಿಯುವವರು ರಾಜಾರೋಷವಾಗಿ ಮನೆಯನ್ನ ಪಡಿತಾರೆ. ಇದು ಕನ್ನಡಿಗನ ಸ್ವಾಭಿಮಾನಕ್ಕೆ ಮಾಡಿದ ಅವಮಾನ ಅಂತ ನಾನು ಕರೀತಾ ಇದ್ದೀನಿ. ಬೈಯಪ್ಪನಹಳ್ಳಿಯಲ್ಲಿ ಕೊಡ್ತಿರೋ ಆ 1087 ಮನೆಗಳು ಯಾರಿಗೆ ಸೇರಿದ್ದು? ಅದು 1 ಲಕ್ಷ ಮನೆ ಯೋಜನೆಯಡಿ ಪ್ರಾಮಾಣಿಕ ಬಡವರಿಗೆ ಕಟ್ಟಿದ್ದು. ಈಗ ಆ ಮನೆಗಳನ್ನ ಕಿತ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಕೇರಳ ಚುನಾವಣೆಯ ಲಾಭಕ್ಕಾಗಿ ಅಕ್ರಮ ಒತ್ತುದಾರರಿಗೆ ಹಂಚಲಾಗ್ತಾ ಇದೆ. ಹಿಂದೂಗಳ ಮನೆ ಒಡೆದಾಗ ಇಲ್ದಿರೋ ಮಾನವೀಯತೆ ಈಗ ಕೇವಲ ಒಂದು ಸಮುದಾಯದ ಓಟಿಗಾಗಿ ಹುಕ್ಕಿ ಹರಿತಾ ಇದೆಯಾ? ಇದು ಬರೀ ಮನೆ ವಿಚಾರ ಅಲ್ಲ. ಪ್ರಿಯಾಂಕಾ ಗಾಂಧಿ ವೈನಾಡಿಗೆ 10 ಕೋಟಿಯನ್ನು ಕೊಡ್ತಾರೆ, ಹಿಮಾಚಲ ಪ್ರದೇಶಕ್ಕೆ 5 ಕೋಟಿಯನ್ನು ಕೊಡ್ತಾರೆ, ಕೇರಳದಲ್ಲಿ ಆನೆ ತುಳಿದ್ರೆ 15 ಲಕ್ಷ ಪರಿಹಾರ ತಕ್ಷಣ ಸಿಗುತ್ತೆ. ಆದ್ರೆ ಕರ್ನಾಟಕದ ರೈತರು ಪ್ರವಾಹದಲ್ಲಿ ನರಳಾಡ್ತಿದ್ರು, ಪರಿಹಾರಕ್ಕೆ ಪರದಾಡಬೇಕು. ಸಾರಕ್ಕಿ ಪುಟ್ಟೇನಹಳ್ಳಿ ಕೆರೆ ಒತ್ತುವರಿ ತೆರವು ಮಾಡಿದಾಗ ಯಾರಿಗೂ ಮನೆ ಕೊಡದ ಸರ್ಕಾರ ಈಗ ಯಾಕೆ ಕೊಡ್ತಾ ಇದೆ? ಕನ್ನಡಿಗರೇ, ಈ ತಾರತಮ್ಯದ ವಿರುದ್ಧ ದನಿ ಎತ್ತಿ ಸ್ವಾಭಿಮಾನ ಉಳಿಸಿಕೊಳ್ಳಲು ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.